ವಿಂದರೆ ಶ್ರೀನಂದನಂದನ ಅಭಯ ಚರಣರ ವಿಂದರೆ ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣರ ವಿಂದರೆ ದುರ್ಲಭ ಮಾನವ ಜನಮ ಸತ್ಸಂಗೆ ತಾರೋ ಹೇ ಭವ ಸಿಂಧುರೇ ತಾರೋ ಹೇ ಭವ ಸಿಂಧುರೇ ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣರ ವಿಂದರೆ ದುರ್ಲಭ ಮಾನವ ಜನಮ ಸತ್ಸಂಗೆ ದುರ್ಲಭ ಮಾನವ ಜನಮ ಸತ್ಸಂಗೆ ತಾರೋ ಹೇ ಭವ ಸಿಂಧುರೇ ಸೀತಾತಪ ಬಾಟ ಬರಿಸನ ये दिन झामिनी जागिरे विपल सेविनो कृपन दुर्जना चपल सुकल बलागिरे यदन यवन पुत्र परिजना इते के आछे परती तीरे कमल दल जल जीवन तलमल भजहु हरिपद नीतिरे भजहु हरिपद नीतिरे श्रवण कीर्तन स्मरण वंदन पाद सेवन दास्य रे पाद सेवन दास्य रे पूजन सखी जन आत्मनिवेदन गोविंद दास अभिलाष रे गोविंद दास अभिलाष रे भजहुरे मन श्रीनंदनंदन अभय चरणारविंदरे भजहुरे मन श्रीनंदनंदन अभय चरणारविंदरे दुर्लभ मानव जन्म सत्संगे तारो हे भव सिंधुरे
दुर्लभो नवा जन्म संगीत होए बाबा सिंदूरी Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Krishna Krishna, Hare Rama, Hare Rama, Hare Jaya Gauranitai, Jaya Gauranitai, Gauranitai, Jaya Gauranitai. Jaya Jagannatha, Jaya Jagannatha, Baladeva, Jaya Subhadrama. Jaya Subhadra, Jaya Jagannatha. Jaya Jaya Prabhupada, 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 Prabhupada. Jaya 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 Gurudev, 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 Gurudev. Jaya Gurudev, Gurudev. Jai Gaura Hari Bol, Hari Bol, Hari Bol, Hari Bol. Gaura Hari Bol, Hari Bol, Hari Bol. Jai Om Vishnupada Paramahamsa Parivrajagacharya Stotra Satashila Bhaktivedanta Swami Srila Prabhupada ki, Namacharya Srila Haridas Thakur ki, Harinam Sankirtana Mahayagna ki, Vrindavan Navadip Dham ki, Dwaraka Mathura Desh Dham ki, Ganga Maiya ki, Yamuna Maiya ki, Bhakti Devi Srimati Tulsi Maharani ki, Grantara Srimad Bhagavatam ki, Ananta Koti Vaishnava Vrinda ki, Gaur Premanande. All glories to assembled devotees. Hare Krishna. All glories to assembled devotees. Hare Krishna. All glories to assembled devotees. Hare Krishna. All glories to Guru and Gauranga Srila Prabhupada ki jai. మాతాజీ మీ దగ్గర భాగవతం బుక్ ఉందా? నాగవేణి మాతాజీ భాగవతం బుక్ ఉందా మీ దగ్గర? హరే కృష్ణ. ನಿಮ್ಮ ಹತ್ರ ಹರೇ ಕೃಷ್ಣ. ನಿಮ್ಮ ಹತ್ರ ಭಾಗವತ ಬುಕ್ ಇಲ್ವಾ? ಫಸ್ಟ್ ಕ್ಯಾಂಟ್ ಅದು ಇಲ್ವಾ? ಓಕೆ ಓಕೆ. ನೀವು ಓದಿರೋದು ಕನ್ನಡನಾ ಲ್ಯಾಂಗ್ವೇಜಾ? ಕನ್ನಡ. ಓಕೆ, ಒಂದು ಆಫರ್ ಇದೆ, ಕನ್ನಡ ಭಾಗವತಂ ಸೆಟ್ ಒಂದಿದೆ, ಬೇಕಾದರೆ ಹೇಳಿ ತರಿಸ್ಕೊಡ್ತೀನಿ. ಸರಿ ಪ್ರಭು, ನಾನು ಪ್ರಭುಗೆ ಹೇಳ್ತೀನಿ. ಹಾಂ ಓಕೆ. ನೀವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಬೋದು, ಬೇಕಾದರೆ ತಿಂಗಳು ಸ್ವಲ್ಪನೂ ಕೊಡ್ಬೋದು, ಸ್ವಲ್ಪ ಕೊಡ್ಬೋದು ಬೇಕಾದ್ರೆ. ಸರಿ ಪ್ರಭು. ಹಾಂ ಬೇಕಾದರೆ ಹೇಳಿ ತರಿಸ್ಕೊಡ್ತೀನಿ. ಸರಿ ಪ್ರಭು. ಈಗಿನ ರೇಟ್ಗಿಂತ ನಿಮ್ಗೆ ತುಂಬ ರೇಟ್ ಕಡಿಮೆ ಸಿಗುತ್ತೆ, ಯಾಕಂದರೆ ಒಂದು ಆಫರ್ ಇದೆ. ಅವರು ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಸೊ ಅದು ತೊಗೊಂಡೋಗಲ್ಲ, ನಾನು ಅಲ್ಲೇ ತೊಗೊಳ್ತೀನಿ, ಇಲ್ಲಿ ಯಾರನ್ನ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಸರಿ ಹಾಂ ಇದ್ರೆ ಹೇಳಿ. ಯಾಕೆ ತೊಗೊಂಡೇ ಇಲ್ವ ಇದುವರೆಗೂ ನೀವು ಭಾಗವತಂ ಸೆಟ್ಟು? ತಗೊಳ್ಳೇ ಇಲ್ಲ. ಯಾಕೆ? ಬುಕ್ಸ್ ಯಾರು ನಿಮ್ಗೆ ಹೇಳಿಲ್ಲ ತಗೋ ಅಂತ ಹೇಳಿಲ್ವ ನಿಮ್ಗೆ ಯಾರು?
ಹೇಳಿದ್ದಾರೆ ಪ್ರಭು, ತಗೊಡಿಸ್ತೀನಿ ಅಂತ ಹೇಳಿದ್ರು, ಇನ್ನೂ ತಗೊಳ್ಳಿಲ್ಲ ಪ್ರಭು. ಸರಿ ಸರಿ, ಓಕೆ ಓಕೆ. ಗೀತಾ ಇದು ಭಾಗವತ ಬುಕ್ ಓಪನ್ ಮಾಡ್ಕೊಳ್ಳಿ ಮಾತಾಜಿ. ಮಾಡಿದೆ ಪ್ರಭು. ಅದೇ 29 ತಾನೆ? ಹೌದು, ಕರೆಕ್ಟ್, 29. 29. ಹೌದೌದು. ಕಲ್ಪಾಂತ ಇದಂ ಆಧಾಯ ಕ್ಯಾಂಟೋ 1 ಸ್ಕಂದ 1 ಚಾಪ್ಟರ್ 6 ಶ್ಲೋಕ ನಂಬರ್ 29. ಕಲ್ಪಾಂತ ಇದಂ ಆಧಾಯ ಇದಮಾಯ ಸಾಯನೆಂಬಸಿ ಉದನ್ವತಃ ಸಾಧನೆಂಬಸಿ ಯುದನ್ವತಃ ಶಿಶಯೋಷೀರ್ ಅನುಪ್ರಾಣಂ ಶಿಶಯೇಸೋರ್ ಅನುಪ್ರಾಣಂ ವಿವಿಸ್ಸೇಂತರ್ ಅಹಂ ವಿಭೋಃ. ಕಲ್ಪಾಂತೆ, at the end of Brahma's day, idam, this, adaya, taking together, shayane, having gone to lie down, ಅಂಬಸಿ. ಕನ್ನಡದಲ್ಲಿ ಓದಿ ಮಾತಾಡಿ ಗೀತಾ, ನೀವು ಓದಿ ಕನ್ನಡ ವರ್ಡ್ ಬೈ ವರ್ಡ್ ಓದಿ. ಅಂಬಸಿ ಕರ್ಣಜಲದಲ್ಲಿ ಉದ್ವನ್ನತಃ ಪ್ರಳಯದ ಶಿಶೋವಿಷ್ಣು ಮಳಗಳು ಹೊರಟಿರುವ ದೇವೋತ್ತಮ ಪುರುಷನ ನಾರಾಯಣನ ಅನುಪ್ರಾಣಂ ಉಸಿರಾಡುವಿಕೆಯ ವಿವೇಶೆ ಪ್ರವೇಶಿಸಿದನು ಅಂತ ಒಳಗಡೆ ಅಹಂ ನಾನು ವಿಭೋ ಬ್ರಹ್ಮನ. ಅನುವಾದ ಓದ ಪ್ರಭು. ಓದಿ ಮಾತಾಜಿ. ಅನುವಾದ. ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ. ಅನುವಾದ ಭಾವಾರ್ಥ ಕೊಟ್ಟವರು ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ ಭಗವಾನ್ ನಾರಾಯಣನನ್ನು ಪ್ರಳಯ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶತೊಡಗಿದನು. ಆಗ ನಾನು ಭಗವಂತನ ಉಚ್ಛ್ವಾಸದ ಮೂಲಕ ಅನುಗ್ರಹಿಗೆ ಪ್ರವೇಶಿಸಿದನು. ಭಾವಾರ್ಥ ಪ್ರಭು. ನಾರದನು ಬ್ರಹ್ಮದೇವರ ಮಗನೆಂದು ತಿಳಿಯಲಾಗದೆ ಭಗವಾನ್ ಕೃಷ್ಣನು ವಾಸುದೇವನ ಮಗನಾದ ಹಾಗೆ ದೇವೋತ್ತಮ ಪುರುಷ ಮತ್ತು ನಾರದಂತಹ ಮುಕ್ತಾತ್ಮರಾದ ಭಕ್ತರು ಇದೇ ಪ್ರೇಕೆಯಲ್ಲಿ ಈ ಐಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಭಗವದ್ಗೀತೆ ಹೇಳಿದಂತೆ ಭಗವಂತನ ಜನ್ಮ ಮತ್ತು ಕಾರ್ಯಗಳು ದೈವಿಕವಾಗಿರುತ್ತದೆ. ಆದ್ದರಿಂದ ಆದಿಕೃತ ಅಭಿಪ್ರಾಯದ ಪ್ರಕಾರ ನಾರದರು ಬ್ರಹ್ಮನ ಮಗನಾಗಿ ಜನಿಸಿದ್ದು ಕೂಡ ದಿವ್ಯ ಲೀಲೆಯೇ ಆಗಿದೆ. ಅವರ ಅವಿರ್ಭಾವ ಮತ್ತು ಅಂತರ್ಧಾನಗಳು ಭಗವಂತನಿಗಿಂತ ಹಾಗೆ ಕಾರ್ಯತ ಆದೆ ಹಂತದಲ್ಲಿದೆ. ಆದ್ದರಿಂದ ಭಗವಂತ ಮತ್ತು ಅವನ ಭಕ್ತರು ಆಧ್ಯಾತ್ಮಿಕ ವ್ಯಕ್ತಿಯುಳ್ಳವರಾಗಿದ್ದು ಏಕಕಾಲಕ್ಕೆ ಭಿನ್ನರು ಆಗಿದ್ದಾರೆ. ಅವರು ಒಂದೇ ಔಲೋಲಿಕ ವರ್ಗಕ್ಕೆ ಸೇರಿದ್ದಾರೆ. ಶ್ಲೋಕ 30. ಸಹಸ್ರಯುಗ ಪರ್ಯಂತೆ ಉತ್ತೇಯದಂ ಶಿಸೃಕ್ಷತಃ ಮರಿಚಿ ಮಿಶ್ರ ಋಷಯ
ಪ್ರಾಣೇಭ್ಯೋಹಂ ಚ ಜಾಜ್ನಿರೇ ಯೋಹಂ ಚ ಜಾಗ್ನರೇ. ವರ್ಡ್ ಬೈ ವರ್ಡ್ ಓದಿ. ವರ್ಡ್ ಬೈ ವರ್ಡ್. ಸಹಸ್ರ 1,000 ಯುಗ 43,20,000 ವರ್ಷಗಳು 43,20,000 ವರ್ಷಗಳು 20,000 ವರ್ಷಗಳು. ಪ್ರಿಯಂತೆ 26 ಇದೆಯಾ ಅಲ್ಲೇ? ಕನ್ನಡ ಇದೆ ಪ್ರಭು, 20 ಇದೆ. 40,20,000 ಇದೆ. ಬಟ್ ಇಂಗ್ಲಿಷ್ ಅಲ್ಲಿ 43 ಲಕ್ಷ ಇದೆ ಆನ್ಲೈನ್ ಅಲ್ಲಿ. ಅದಕ್ಕೆ ನಾನು ಕೇಳಿದೆ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ 43 ಲಕ್ಷ ಇದೆ, ಇಲ್ಲಿ 43,20,000 ಇದೆ. ಓಕೆ ಸರಿ, ರೈಟ್. ನೆಕ್ಸ್ಟ್ ವರ್ಷಗಳು. ಪ್ರಿಂಟಿಂಗ್ ಮಿಸ್ಟೇಕ್ ಇರಬಾರ್ದು. ಅವಧಿಯ ಕೊನೆಯಲ್ಲಿ ಉತ್ತಯ ಮುಗಿಯಲು ಇದನ್ನು ಶಿಷ್ಕೃತಃ ಪುನಃ ಸೃಷ್ಟಿಸಲು ಬಯಸಿ ಮರಿಚಿ ಮಿಶ್ರ ಮಿರಿಚೆಯೇ ಮೊದಲಾದ ಋಷಿಗಳು ಋಷಿಗಳೆಲ್ಲರೂ ಪ್ರಾಣಭ್ಯ ಭಗವಂತನ ಇಂದ್ರಿಯಗಳಿಂದ ಅಹಂ ನಾನು ಚ ಕೂಡ ಭಜರೆ ಕಾಣಿಸಿಕೊಂಡವು. ಈ ಭಕ್ತಿ ವೇದಾಂತ ಅಸಲು ಓದ್ತಾರ ಪ್ರಭು? ಅವ್ರು ಓದ್ಲ? ನೀವು ಓದಿ ಅವ್ರ ಹತ್ರ ಬುಕ್ ಇಲ್ಲ, ಓದಿ. ಸರಿ ಪ್ರಭು. ಅನುವಾದ 4-3 ಏನೋ ಇದೆಯೋ ಸ್ವಲ್ಪ. 43 ಮಿಲಿಯನ್ ಸೋಲಾರ್ ಇಯರ್ಸ್. ಸೌರ ವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರಿಚಿ ಅಂಗೀರ ಅತಿ ಮತ್ತು ಇತರ ಎಲ್ಲಾ ಋಷಿಗಳು ಸೃಷ್ಟಿಗೊಂಡರು. ಆಗ ಅವರೊಂದಿಗೆ ನಾನು ಆವಿರ್ಭವಿಸಿದೆ. ಭಾವಾರ್ಥ: ಬ್ರಹ್ಮದೇವನ ಜೀವನದಲ್ಲಿ ಒಂದು ದಿನದ ಅವಧಿ ಎಂದರೆ 43 ಮಿಲಿಯನ್ ಇಯರ್ಸ್. ಕರೆಕ್ಟ್. ಸೌರ ವರ್ಷಗಳು. ಇದನ್ನು ಭಗವದ್ಗೀತೆಯು ಹೇಳಿದೆ. ಈ ಅವಧಿಯಲ್ಲಿ ಬ್ರಹ್ಮದೇವ ತನ್ನನ್ನು ಉತ್ಪತ್ತಿ ಮಾಡುವ ಗರ್ಭೋದಾಯಕಶಾಹಿ ವಿಷ್ಣುವಿನ ದೇಹದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವನು. ಹೀಗೆ ಬ್ರಹ್ಮದೇವನ ಯೋಗ ನಿದ್ರೆಯ ಅವಧಿಯ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನ ಪಾರುಪತ್ಯಂತ ಮೂಲಕವೇ ಮತ್ತೆ ಸೃಷ್ಟಿ ನಡೆಯುತ್ತದೆ. ಆಗ ಮತ್ತೆ ಮಹರ್ಷಿಗಳು ಭಗವಂತನ ದಿವ್ಯ ದೇಹದ ವಿವಿಧ ಅಂಗಗಳಿಂದ ಆವಿರ್ಭವಿಸಿದ್ದಾರೆ. ನಾರದರು ಆವಿರ್ಭವಿಸುತ್ತಿದ್ದಾರೆ. ಇಂದರ್ಥ: ಮಲಗಿದ ಮನುಷ್ಯನು ಅದೇ ದೇಹದಿಂದ ನಿದ್ರೆಯಿಂದ ಎಚ್ಚೆತ್ತಂತೆ ನಾರದರು ಅದೇ ದಿವ್ಯ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಶ್ರೀ ನಾರದರು ಸರ್ವಶಕ್ತನ ಅವಲೌಕಿಕ ಮತ್ತು ಐಹಿಕ ಸೃಷ್ಟಿಯ ಎಲ್ಲಾ ಭಾಗದಲ್ಲಿ ಸಂಚರಿಸಲು ಶಾಶ್ವತವಾಗಿ ಸ್ವತಂತ್ರರಾಗಿದ್ದಾರೆ. ಅವರು ತಮ್ಮದೇ ಆದ ದಿವ್ಯ ದೇಹದಲ್ಲಿ ಆವಿರ್ಭವಿಸುತ್ತಿದ್ದಾರೆ. ಅಂತರ್ಧಾನರಾಗಿದ್ದಾರೆ. ದಿವ್ಯ ದೇಹದಲ್ಲಿ ಶರೀರ ಮತ್ತು ಆತ್ಮಗಳ ಭೇದ ಇರುವುದಿಲ್ಲ. ಬದ್ಧ ಜೀವಿಗಳೇ ಹಾಗಲ್ಲ. ಶ್ಲೋಕ 31. ಹರೇ ಕೃಷ್ಣ. ಅಂತರ್ಬಹಿಶ್ಚ ಲೋಕಂ ಸ್ತ್ರೀನ್ ಪರ್ಯೇಮ್ಯ ಅಸ್ಖಂಡಿತ ವ್ರತಃ ಅನುಗ್ರಹಾನ್ ಮಹಾವಿಷ್ಣೋರ್ ಅವಿಘ್ನತಾಗತಿ ಕ್ವಚಿತ್ ಅಂತಹ ಓದಿ.
ಅಂತಹ ಅಂತಹ ಆಧ್ಯಾತ್ಮಿಕ ಲೋಕದೊಳಗೆ ಆಧ್ಯಾತ್ಮಿಕ ಲೋಕದೊಳಗೆ ಬಹಿ ಬಹಿ ಭೌತಿಕ ಪ್ರಪಂಚದೊಳಗೆ ಭೌತಿಕ ಪ್ರಪಂಚದೊಳಗೆ ಚ ಚ ಮತ್ತು ಮತ್ತು ಲೋಕಾನ್ ಲೋಕಾನ್ ಲೋಕಗಳನ್ನು ತ್ರೀನ್ ತ್ರೀನ್ ಮೂರು ವಿಭಾಗಗಳು ಇವಾಗಲೂ ಪ್ರಿಯಮೇ ಪರ್ಯೇಮಿ ಪರ್ಯಮೇ ಪರ್ಯೇಮಿ ಸಂತರಿಸಿದ್ದಾನೆ ಸಂಚಿಸ್ತಾನೆ ಅಸ್ಖಂಡಿತ 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 ಅಖಂಡಿತವಾದ ಖಂಡಿತವಾದ ವ್ರತ ವ್ರತ ವ್ರತವುಳ್ಳ ಅನುಗ್ರಹ ಅನುಗ್ರಹ ಆಕಾರಣ ಕೃಪೆಯಿಂದ ಅನಾಗರ ಕೃಪೆಯಲ್ಲಿ ಮಹಾವಿಷ್ಣುವಿನ ಮಹಾವಿಷ್ಣುವಲ್ಲಿ ಕರ್ಣೋದಾಯಕ ಸಾಯಿ ವಿಷ್ಣು ಕಾರಣೋದಾಕಶಾಯಿ ವಿಷ್ಣು ಕರ್ಣೋದಾಕ ಸಾಯಿ ವಿಷ್ಣು ಅವಿಘಾತ ಅಭಿಘಾತ ತಡೆಯಿಲ್ಲದ ತಡೆಯಿಲ್ಲದ ಗತಿ ಗತಿ ಪ್ರವೇಶವುಳ್ಳ ಕ್ವಚಿತ್ ಕ್ವಚಿತ್ ಯಾವ ಸಮಯದಲ್ಲಿ ಆಗಲಿ ಯಾವ ಸಮಯದಲ್ಲಿ ಆಗಲಿ ಪ್ರಭು ಅನುವಾದ ಓದ್ಲಾ ಓದಿ 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 ಭಕ್ತಿ ವೇದಾಂತ ಶರಣಾರವಿಂದಕ್ಕೆ ಫಸ್ಟ್ ಒಂದು ಶ್ಲೋಕ ಕೇಳಿದ್ರೆ ಸಾಕದು. ಹೌದಾ ಹೌದು. ಅದು ಸ್ವಲ್ಪ ಕಳ್ಸ್ಕೊಳ್ಳಿ ಪ್ರಭು ನನಗೆ ಭಗವಪ್ಪ ಅದು ಕ್ಲೀನ್ ಹೇಳ್ತೀನಿ ಆಗಿ ಹೇಳ್ತೀನಿ ಅದೇ ಅಪ್ಪ ಅದು ಪ್ರಭುಪಾದದ್ದು ಸ್ವಲ್ಪ ಹೇಳ್ಕೊಡ್ತೀನಿ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಸರಿ ಕೃಷ್ಣ. ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಕ ಲೋಕದ 3 ವಿಭಾಗದಲ್ಲಿ ಮತ್ತು ದಿವ್ಯ ಲೋಕದಲ್ಲಿ ಎಲ್ಲಾ ಕಡೆ ನಿಬಂಧವಿಲ್ಲದೆ ನಾನು ಸಂಚರಿಸುತ್ತಿದ್ದೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರನಾದದೇ ಕಾರಣ. ಶ್ರೀ ಭಾವಾರ್ಥ ಭಗವದ್ಗೀತೆ ಹೇಳಿದಂತೆ ಐಕ ಗೋಲದಲ್ಲಿ 3 ವಿಭಾಗಗಳಿವೆ. ಅವು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು. ಊರ್ಧ್ವಲೋಕಾಚಿಗೆ ಆದರೆ ಬ್ರಹ್ಮ ಲೋಕಕ್ಕಿಂತ ಮೇಲೆ ಬ್ರಹ್ಮಾಂಡಗಳ ಆವರಣಗಳಿರ್ತದೆ. ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಆಕಾಶವಿದೆ. ಅದು ವಿಸ್ತಾರದಲ್ಲಿ ಅನಂತವಾದದ್ದು. ಶಾಶ್ವತವಾಗಿ ಮುಕ್ತ ಜೀವಿಗಳಾದ ತನ್ನ ಸಹವಾಸಿಗಳೊಂದಿಗೆ ಭಗವಂತ ಸ್ವಂತಹ ವಾಸ ಮಾಡುವಂತಹದು. ಅದು ಸ್ವಯಂ ಪ್ರಕಾಶವಿರುವ ಅನಂತ ವೈಕುಂಠ ಲೋಕಗಳನ್ನು ಒಳಗೊಂಡಿವೆ. ಸರ್ವಶಕ್ತನಾದ ಭಗವಂತನು ತನ್ನ ಸೃಷ್ಟಿಯ ಯಾವುದೇ ಭಾಗದಲ್ಲೂ ಸಂಚರಿಸಲು ಹೇಗೆ ಸ್ವತಂತ್ರನೋ ಹಾಗೆಯೇ ಶ್ರೀ ನಾರದ ಮುನಿಗಳು ಐಕ ಮತ್ತು ಆಧ್ಯಾತ್ಮಿಕ ವಲಯಗಳೆರಡಲ್ಲೂ ಇರುವ ಈ ಲೋಕಗಳನ್ನು ನಿಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದಾರೆ. ಐಕ್ಯ ಜಗತ್ತಿನಲ್ಲಿ ಜೀವಿಗಳು ನಿಸರ್ಗದ ತ್ರಿಗುಣಗಳಿಂದ ಪ್ರಭಾವಿತರಾಗುತ್ತಾರೆ. ಅವು ಸತ್ಯ, ರಜಸ್, ತಮೋ ಗುಣಗಳು. ಆದರೆ ನಾರದರು ಈ ಎಲ್ಲಾ ಐಕ್ಯ ಗುಣಗಳನ್ನು ಮೀರಿದ ಅಂತರ್ಧಾದಿಯಾಗಿದ್ದಾರೆ. ಹೀಗಾಗಿ ನಿಬಂಧವಿಲ್ಲದೆ ಎಲ್ಲಾ ಕಡೆ ಸಂಚರಿಸಬಲ್ಲರು. ಅವರು ಮುಕ್ತರಾದ ಅಂತರಕ್ಷಗಾಮಿಗಳಾಗಿದ್ದಾರೆ. ಭಗವಾನ್ ವಿಷ್ಣುವಿನ ನಿಷ್ಕರಣವಾದ ಕರುಣೆ ಅಸಮಾನವಾದದ್ದು. ಭಗವಂತನ ಅನುಗ್ರಹದಿಂದ ಮಾತ್ರ ಭಕ್ತನಿಗೆ ಅಂತ ಕೃಪೆ ಲಭಿಸುವುದರ ಸಂವೇದನೆ ಉಂಟಾಗುವುದು. ಆದ್ರಿಂದ ಭಕ್ತರಿಗೆ ಎಂದೂ ಆದ ಪಾತವಿಲ್ಲ. ಆದರೆ ಕಾಮಿಕರ್ಮಿಗಳು, ಉತ್ತಾತ್ಮಕ ದರ್ಶನಿಕರು ಈ ಎಲ್ಲಾ ಪ್ರಾಪಂಚರಿಗೆ ಅವರವರ ಐಕ್ಯ ಗುಣಗಳ ಸಲಿತದಿಂದಾಗಿ ಅಧೋಪಾತ ತಪ್ಪದು. ಮೇಲೆ ಇರುವ ಋಷಿಗಳು ನಾರದಂತೆ ದಿವ್ಯ ಲೋಕವನ್ನು ಪ್ರವೇಶಿಸಲಾರದು. ಈ ಅಂಶವನ್ನು ನರಸಿಂಹ ಪುರಾಣ ಬಹಿರಂಗಪಡಿಸಿದೆ. ಮರೀಚೆಯಂತಹ ಋಷಿಗಳು ಕಾಮ್ಯಕರ್ಮಗಳಲ್ಲಿ ಪ್ರಮಾಣ ಸಪ್ಪನರಾಗಿದ್ದಾರೆ. ಸನಕಾದರಂತಹ ಋಷಿಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕಲ್ಪನೆಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದಾರೆ. ಆದರೆ ಶ್ರೀ ನಾರದ ಮುನಿಗಳು ಭಗವಂತ ದಿವ್ಯ ಭಕ್ತಿ ಸೇವೆಗೆ ಪ್ರಧಾನ ಪ್ರಣಮರಾಗಿದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರಮಾಣರಾದವರೆಲ್ಲ ನಾರದ ಭಕ್ತಿ ಸ್ವತಂತ್ರ ಅನುಗುಣವಾಗಿ ನಾರದ ಮುನಿಗಳು ಇಟ್ಟ ಹೆಜ್ಜೆಯನ್ನು ಅನುಸರಿಸುತ್ತಾರೆ. ಆ ಮೂಲಕ ಭಗವಂತನ ಎಲ್ಲಾ ಭಕ್ತರು
ನಿಶ್ಚೇದೇಕವಾಗಿ ಭಗವತ್ವಚ್ಚ ಮಾತ್ರವಾದ ವೈಕುಂಠವನ್ನು ಪ್ರವೇಶಿಸಲು ಅರ್ಹರಾಗಿದ್ದಾರೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಸ್ಸ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗ್ರಂಥರ ಶ್ರೀಮದ್ ಭಾಗವತಂ ಕಿ ಜಯ. ஸோ கன்னடா பிரபு கன்னடாவில் சொல்லட்டுமா பிரபு? பரவாயில்லையா உங்களுக்கு? பரவாயில்ல பிரபு, புரியுது பிரபு. ஓகே ಓಕೆ. ஸோ கெಳದ ಒಂದು 2 சீதா மாதாஜி இருப்பாங்களா? அவங்க புரியுங்களா? அவங்க இருக்காங்க. ரைட், அவங்க தமிழில் இருக்காங்க. கரெக்ட். அப்போ தமிழில் தான் பேசணும். வெங்கட் மாதாஜி அவங்க கரெக்ட். அவங்களுக்கு கன்னடா தெரியும், அவங்களுக்கு தமிழ் புரியும், தமிழ்லே சொல்லிடலாம். சீதா மாதாஜி இருக்கிறாங்க. ஆமாம். கடந்த ஒரு மாதமாக 1.5 மாதமாக இந்த அத்தியாயத்தை வந்து நம்ம டிஸ்கஷன் பண்ணிகிட்டே இருக்கோம். நாரதருக்கும் வியாசதேவருக்கும் நடக்கிற அந்த சம்பாவனத்தில் அந்த ஒரு டிஸ்கஷனில் வந்து இந்த பர்டிகுலர் ஸ்லோகாஸில் என்ன சொல்கிறாங்கன்னா, நாரதர் வந்து தன்னோட பக்தி சேவையில் இருக்கிற அந்த தியானத்தை பற்றியும் அவரோட ஸ்மரணத்தை பற்றியும் அவர் எப்படியெல்லாம் பக்தி தொண்டு மேலே ஒரு அக்கறை காமிச்சிருக்காங்க, அவரோட உடல் வந்து எப்பேற்பட்ட ஒரு உடல், இதெல்லாமே இங்கே சொல்லப்பட்டிருக்கு. இப்போ நாரத முனிவரோட அந்த ஸ்பெஷல் விசேஷமான குணங்கள் என்னென்னா, அவருக்கு என்னென்ன பக்தி தொண்டு பண்ணதுனால அவருக்கு என்னென்ன பலன் கிடச்சிருக்கு, என்ன அவர் வந்து ஸ்வீகாரம் பண்ணியிருக்காங்க பக்தி தொண்டு, அந்த மாதிரி தூய்மையான பக்தி தொண்டு பண்ணதுனால. இதெல்லாம் நம்ம வந்து புரிஞ்சுக்கிறதுக்கு முன்னாடி முதல்ல நாரதர் யாருன்றது வந்து நம்ம புரிஞ்சுக்கணும். நாரதர் வந்து 12 மகாஜனில் ஒரு மகாஜன் அவர். அப்போ நாரதர் 12 மகாஜனில் ஒருத்தன் எப்படி ஒரு நாரதர் அப்படி ஆனார்னா, பகவான் கிருஷ்ணர் வந்து ನೀರು ನಾವಾಕಿಲ್ಲ ಏನಂತ ಕೇಳೋ, ಪಕ್ಕದಲ್ಲಿ ಏನೋ ಕರೀತಾರೆ, ಏನಂತ ಕೇಳು. ಇಲ್ಲ, ನಾನು ಹಾಕಿಲ್ಲ. ನೀನು ಹೋಗಿ ನೋಡು, ಏನು ನೋಡು, ಅಲ್ಲೋಗಿ ನೋಡು, ಬೀದಿ ಪಕ್ಕದಲ್ಲಿ.